ಏನೋ ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಪಾಪಕ್ಕೆ ತೋರಿಸ್ರಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಸುತ್ತ ಗಿಡ ಮರಗಳು ಮತ್ತೆ ಹ್ಯಾಪಿ ಸಂಕ್ರಾಂತಿ ಬಂಗಾರ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿವನ್. ಕ್ಲೋಸ್ ಮಾಡ್ತಾವ್ರೆ. ಅಪ್ಪ ರೀ ನೋಡ್ರಿ ಅಲ್ಲೋಗ್ರಿ ಹಿಂದೆ ಅಂಶ. ಇತ್ತಗಪ್ಪ ಕುಂಕುಮ ರೆಡ್. ಆಂಟಿ 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 ನೋಡಿ ಸುಮ್ಮನೆ ಇರಿ ಆಂಟಿ. ಆಂಟಿ ರೌಂಡ್ ಹಾಕ್ತಾ ರೌಂಡ್ ಹಾಕಮ್ಮ. ಕಾಪಾಡಪ್ಪ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಫಸ್ಟ್ ಪಾರ್ಟ್ ಆಫ್ ಸಂಕ್ರಾಂತಿ ಅಂದರೆ ಪ್ರೀವಿಯಸ್ ವ್ಲಾಗ್ ನೋಡ್ಕೊಂಬಂದಿರಾ. ಈಗ ನೆಕ್ಸ್ಟ್ ವ್ಲಾಗು. ಈ ವ್ಲಾಗ್ನಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಏನೇನು ಟ್ರೆಡಿಷನ್ಸ್ ಫಾಲೋ ಮಾಡ್ತೀವಿ ನೋಡ್ಕೊಬೋಣ. ಹಾಗೆ ನನ್ನ ಮಗಳು ದೇವಸ್ಥಾನದಲ್ಲಿ ಹೇಗೆ ಬಿಹೇವ್ ಮಾಡ್ತಾಳೆ ಅನ್ನೋದನ್ನ ನೀವು ನೋಡ್ಬೋದು. ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಈಗ ಕಾಣ್ತಾ ಇದ್ದಾಳೆ ನನ್ನ ಮಗಳು. ಅಯ್ಯೋ ನನ್ನ ಬಂಗಾರ ಹೆಂಗ್ ರೆಡಿ ಆಗೈತೋ. ರೌಂಡ್ 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 ಮಾಡಿ. ಸಾಕು 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 ಸಾಕು. ಶಿವಾಲಯ ಆಯ್ತಾ. ಹಿಂತಿರ್ಗ್ರಿ ಮಗ ಕೂದಲ ಕೆಳಗಿರಿಸಿ ಪಾಪು ಕೂರ್ಚೋಣ ಮಗಾಡ್ತಿತ್ತು ಪುಟಾಣಿ ಚೇಚಿ ಉಳ್ಕೊಳ್ಳ ಆಯ್ತಾ. ಹೋಣ. ಹ್ಯಾಪಿ ಸಂಕ್ರಾಂತಿ ಬಂಗಾರ. ಎಲ್ಲ ಒಳ್ಳೇದಾಗಲಿಲ್ಲ ಸೆಲ್ಲ ಹಿಡಿಯೋದು. ಅಪ್ಪು ಬಿಡು ಅಪ್ಪು ಬಿಡು. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿವನ್.
ನಾವೆಲ್ಲ ಈ ಥರ ರೆಡಿ ಆಗಿದ್ದೀವಿ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ. ವಿಶ್ ಮಾಡಿದ್ವಿ, ಎಳ್ಳು ಬೆಲ್ಲ ತಿನ್ಸಿದ್ವಿ. ಮನೆಯಲ್ಲಿ ಪೂಜೆ ಮಾಡಿ ಈಗಾಗಲೇ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಪ್ಪ, ನಮ್ಮ ಮಮ್ಮಿ, ನಮ್ಮ ಸಮೀಕ್ಷಾ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಅಣ್ಣನ ಕಾರ್ನಲ್ಲಿ. ಈಗ ನಮ್ಮ ಅಕ್ಕ ಬಾವ ನಮಗೋಸ್ಕರ ವೆಯ್ಟ್ ಮಾಡ್ತಾರೆ. ನಮ್ಮ ಅಕ್ಕನೇ ವೀಡಿಯೋ ಮಾಡ್ತಾ ಇದ್ದಾಳೆ. ನಾವು ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ಎಳ್ಳು ಬೆಲ್ಲ ತಿನ್ನಿಸಿ ವಿಶ್ ಮಾಡಿದ್ವಿ. ಹಾಗೇನೆ ಇವಾಗ ನಮ್ಮ ಬಾವ ಅವ್ರ ಕಾರ್ನಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ ಏನೇನೆಲ್ಲ ಟ್ರೆಡಿಷನ್ಸ್ ನಾವು ಫಾಲೋ ಮಾಡ್ತೀವಿ, ಹೇಗಿರುತ್ತೆ ಅಂತ ನೀವು ನಮ್ಮ ಜೊತೆ ನೋಡಿ ಬನ್ನಿ. ನನ್ನ ಮಗಳಿಗೆ ಎಳ್ಳು ಬೆಲ್ಲ ಸ್ನ್ಯಾಕ್ಸ್ ಥರ ಆಗೋಗಿದೆ, ಇಷ್ಟ ಆಗಿದೆ. ಅದನ್ನ ಬಿಡ್ತಾನೆ ಇಲ್ಲ, ಬೌಲೆಲ್ಲ ಎತ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಆದಷ್ಟು ಅವಾಯ್ಡ್ ಮಾಡ್ತಾಯಿವಿ, ಆದ್ರೂ ತೊಗೊಳ್ತಾನೆ ಇದ್ದಾಳೆ. ಇನ್ನು ನಾವು ಸಂಕ್ರಾಂತಿ ಹಬ್ಬ ವಿಶ್ ಮಾಡೋಕ್ಕೆ ಮುಂಚೆನೇ ಹ್ಯಾಪಿ ಸಂಕ್ರಾಂತಿ ಅಂತ ತಾನೇ ವಿಶ್ ಮಾಡಿಬಿಡ್ತಾ ಇದ್ದಾಳೆ ನನ್ನ ಮಗಳು. ನಾನು ಪ್ರೀವಿಯಸ್ ವ್ಲಾಗ್ನಲ್ಲೇ ಇದೆ, ಇದು ಲಾಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ನಾವು ಮಾಡಿದ ವ್ಲಾಗ್ ಅಂತ. ಆಗ ನಮ್ಮ ಸರಿಗೆ 2 years ಅಷ್ಟೇ. ಅಷ್ಟೇ ಕೊಡೋದು. ಹ್ಯಾಪಿ ಸಂಕ್ರಾಂತಿ ಅಲ್ವಾ? ಅಮ್ಮಂಗೆ ವಿಶ್ ಮಾಡಪ್ಪ. ಎಳ್ಳು ಬೆಲ್ಲ ತಗೊಳಕ್ ಬಿಡ್ತಾ ಇಲ್ಲ ಅಂತ ನೋಡಿ ನನ್ನ ಮುಖದ ಹತ್ರ ಬಂದು ಹೊಡಿಯೋ ಥರ ಮಾಡ್ತಾಳೆ ನನ್ನ ಮಗಳು. ನಾನು ವಿಶ್ ಮಾಡ್ತೀನಿ. ಹ್ಯಾಪಿ ಸಂಕ್ರಾಂತಿ ಬಂಗಾರ. ಥ್ಯಾಂಕ್ ಯು ಬಂಗಾರ. ಥ್ಯಾಂಕ್ ಯು. ಇನ್ನೊಂದ್ಸರಿ ಹೇಳಿ. ಹ್ಯಾಪಿ ಸಂಕ್ರಾಂತಿ ಬಂಗಾರ. ಅಪ್ಪುಗೆ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಟು ಎವ್ರಿವನ್. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಅಪ್ಪ ಮಾಡಿ. ಹ್ಯಾಪಿ ಸಂಕ್ರಾಂತಿ ಬೇಬಿ. ಈ ಕಡೆ ನೋಡು, ಈ ಕಡೆ ಹಾಗೆ ಮಾಡಿ. ನೀನು ಕಾಣಿಸ್ತಾ ಇರ್ಬೇಕು ಯಾವಾಗ ವಿಡಿಯೋಲಿ. ಸಂಕ್ರಾಂತಿ ಬೇಬಿ. ನಮ್ಮ ಅಕ್ಕಂಗೆ ಭಾವಂಗಂತೂ ನಮ್ಮ ಸೀರೆ ಅಂದರೆ ತುಂಬ ಇಷ್ಟ. ನಮ್ಮ ಸೀರೆ ಅಂದರೆ ಎಲ್ರಿಗೂ ಇಷ್ಟ. ನಮ್ಮ ಅಕ್ಕಂಗೆ ಭಾವಂಗೆ ನಮ್ಮ ರಿಷಿ ಒಬ್ಬನೇ ಮಗ, ಇವಳು ಮಗಳು ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅವಳು ಯಾವಾಗಲೂ ನನಗೊಬ್ಬ ಮಗ, ಒಬ್ಳು ಮಗಳು ಅಂತ ಹೇಳ್ಕೊಂತಾಳೆ ನಮ್ಮ ಅಕ್ಕ. ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಮನೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ. ಒಂದು 30 minutes ಬೇಕಾಗುತ್ತೆ ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ. ನಾವು ಇವಾಗ ಹೋಗ್ತಾ ಇರೋ ದೇವಸ್ಥಾನದಲ್ಲಿ ಲೈಕ್ ಹಾವಿಂದು ಹುತ್ತ ಇದೆ. ಸೊ ಹಾವಿನ ಹುತ್ತ ಎಲ್ಲಿದೆಯೋ ಅದೇ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಕ್ತಾರೆ ಸಂಕ್ರಾಂತಿ ದಿನ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಇರೋದು ವಿನಾಯಕ ದೇವಾಲಯ ಅಂತ. ಕನಕಪುರ ಮೇನ್ ರೋಡ್ನಲ್ಲಿ ಹೋಗ್ಬೇಕಾದ್ರೆ ತಾತ್ಗುಣೆ ಸಿಗುತ್ತಲ್ಲ, ಅಲ್ಲಿ ಒಳಗಡೆ ಹೋಗಿದ್ರೆ ಆ ದೇವಸ್ಥಾನ ಸಿಗುತ್ತೆ. ಹೋಗ್ಬೇಕಾದ್ರೆ ನನ್ನ ಮಗಳಿಗೆ ನಿದ್ದೆ ಬಂದ್ಬಿಡ್ತು. ಸ್ವಲ್ಪ ಬೇಗ ಎದ್ದೇಳಿಸಿದ್ದೀವಿ ಬೆಳಗ್ಗೆ. ಸೊ ಇವಾಗ ಮಲ್ಕೊಂಡಿದ್ದೆ. ಹೋದ್ಮೇಲೆ ಎದ್ದೇಳ್ಸೋಣ ಅಂದ್ಕೊಂಡು ಮತ್ತೆ ಮಧ್ಯದಲ್ಲೇ ಎದ್ದೇಳಿದ್ಲು. ಹೇಳ್ಬಿಟ್ಟು ಸುತ್ತಮುತ್ತ ನೋಡಿಕೊಂಡು ಕ್ಯೂಟಾಗಿ ಕೂತಿದ್ದಾಳೆ ನನ್ನ ಮಗಳು. ಇವೆಲ್ಲ ಒಂದು ಸುಂದರವಾದ ಅನುಭವಗಳು, ಮೆಮೊರೀಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಎಲ್ಲದನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅದನ್ನೇ ನಾನು ವ್ಲಾಗ್ಸ್ ಅಂತ ಹಾಕ್ತೀನಿ. ವ್ಲಾಗ್ಸ್ ಮಾಡೋದಕ್ಕೆ ಅಂತಲೇ ನಾನು ಏನೋ ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಈ ಥರ ನ್ಯಾಚುರಲ್ ಆಗಿ ವೀಡಿಯೋಸ್ ಹಾಕೋದೆ ತುಂಬ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸ್ನಲ್ಲಿ. ಸೊ ಅದನ್ನು ಯಾರು ಪ್ರೀತಿಯಿಂದ ನೋಡ್ತಾ ಇದ್ದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಈಗ ನಾವು ಟೆಂಪಲ್ ರೀಚ್ ಆದ್ವಿ. ಕ್ಲೋಸ್ ಮಾಡ್ತಾವ್ರೆ. ಅಪ್ಪ ರೀ ನೋಡ್ರಿ, ಅಲ್ಲೋಗ್ರಿ ಹಿಂದೆ ಒಂಚೂರು. ಈಗ ನಾವು 5 ಜನ ದೇವಸ್ಥಾನ ರೀಚ್ ಆದ್ವಿ. ಈ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತಮುತ್ತ ಎಲ್ಲ ನಿಮಗೆ ಮತ್ತೆ ತೋರಿಸ್ತೀನಿ. ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಫಸ್ಟು ಹಿಂದೆಗಡೆ ಹೋದರೆ ಅಲ್ಲಿ ಹುತ್ತ ಇದೆ. ಅಲ್ಲಿಗೆ ದೇವರಿಗೆ ಹಾಲು ಹಾಕಬೇಕು ನಾವು. ಈಗಾಗಲೇ ಮಮ್ಮಿ, ಅಪ್ಪ, ನಮ್ಮ ಆಂಟಿ, ಚಿಕ್ಕಪ್ಪ, ನಮ್ಮ ಅತ್ತಿಗೆ, ಅಣ್ಣ, ಸಮೀಕ್ಷಾ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಎಲ್ಲ ರೆಡಿ ಮಾಡಿರ್ತಾರೆ ಪೂಜೆಗೆ. ಇವಾಗ ಹೋಗಿ ನಾವು ಪೂಜೆ ಮಾಡಿ ಹಾಲು ಹಾಕಬೇಕು. ಇದು ಹಳೆ ಬ್ಲಾಗ್ 2023 ಆದರೆ ಆ ಮೆಮೊರೀಸ್ ಎಲ್ಲ ಮತ್ತೆ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರನ್ನೂ ನೋಡೋಕ್ಕೆ, ನಮ್ಮ ಮನೆಯವ್ರನ್ನೆಲ್ಲ. ನಮ್ಮ ಸೀರೆಗೆ ಅವ್ರ ತಾತ ಬೇಕಂತೆ. ಅಪ್ಪ ನೀವು ಬೇಕಂತ ಇಲ್ಲಿ ಬನ್ರಪ್ಪ ಒಂಚೂರು. ಇವತ್ತೇ ನೋಡಿದ ಹತ್ತಿರದ ಅಲ್ಲಿ ಹೋಗಕ್ಕಾಗಲ್ಲ. ಬೆಳಗಾಗತ್ತಲ್ಲ ನಿನ್ ಮಗಳು ಕೂದು ತರಿಸ್ತೀಯ. ಎರಡನ್ನೂ ಒಟ್ಟಿಗೆ ಇಟ್ಕೋ. ಮೆಲ್ಲೆ ಬರ್ಬೇಕು, ಮೆಲ್ಲೆ ಬಾ. ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಮುಂಚೆ ಎಲ್ಲ ನಿರ್ವಾಣಿ ಭಗವತಿ ಸೇವಾ ಮಂಡಳಿ ಅಂತ ಭೈರಸಂದ್ರದಲ್ಲಿದೆ. ಆ ದೇವಸ್ಥಾನಕ್ಕೆ
ಹೋಗ್ತಾ ಇದ್ವಿ ಹುತ್ತಕ್ಕೆ ಹಾಲು ಹಾಕೋಕ್ಕೆ. ಈಗ ಮೋಸ್ಟ್ಲಿ ಅಲ್ಲಿ ಇದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಇದು ಮನೆ ಹತ್ರಕ್ಕೂ ಇದೆ ಅಂತ ಈಗ ಇಲ್ಲಿ ಬಂದು ಹಾಲು ಹಾಕಿ ಸಂಕ್ರಾಂತಿ ಪೂಜೆ ಮಾಡ್ತಾರೆ ನಮ್ಮ ಮಮ್ಮಿ ಮನೆಯಲ್ಲಿ. ಈ ಥರ ಬೇರೆ ಬೇರೆ ಅಡುಗೆಗಳನ್ನೆಲ್ಲ ಮಾಡಿ ಎಲ್ಲ ತರಕಾರಿಗಳು ಹಾಕಿ ಸಾಂಬಾರೆಲ್ಲ ಮಾಡಿ ಈ ಥರ ನೈವೇದ್ಯನ ದೇವರಿಗೆ ಇಡ್ತಾರೆ. ಮತ್ತೆ ಎಲ್ಲರೂ ದೇವರಿಗೆ ಪೂಜೆ ಮಾಡಿ ಸುತ್ತಾಕಿ ನಮಸ್ಕಾರ ಹಾಕಿ ಹಾಲು ಹಾಕ್ಬಿಟ್ಟು ಅಲ್ಲಿಂದ ಹೋಗ್ಬೇಕು. ಹೋಗಕ್ ಮುಂಚೆ ಎಲ್ಲರೂ ಅಲ್ಲಿ ಪ್ರಸಾದನ ತಿನ್ಬೇಕು. ಅಮ್ಮಮ್ಮನ ಮಮ್ಮಿ ಅಂತಿದ್ದಾಳೆ ಸಿರಿ. ನಮ್ಮ ಅಪ್ಪನ ಜೊತೆ ಕುತ್ಕೊಂಡು ಹೇಗೆ ಪೂಜೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದಾಳೆ ನನ್ನ ಮಗಳು. ಫಸ್ಟ್ ಅರಿಶಿನ ಎಲ್ಲೋ ಎಲ್ಲೋ ಫಸ್ಟ್ ಬೇಕು. ಇದು ತಗೋಪ್ಪ ಕುಂಕುಮ ರೆಡ್. ನನ್ನ ಮಗಳು ಹುತ್ತಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದಾಳೆ. ಎಲ್ಲ ಕಲ್ತ್ಕೊಂತಾಳೆ ನನ್ನ ಮಗಳು ಇದೆಲ್ಲ ನೋಡ್ಕೊಂತ. ಈ ದೇವಸ್ಥಾನದಲ್ಲಿ ತುಂಬಾ ಕೋತಿಗಳಿದಾವೆ, ಮಂಕೀಸ್. ಅವುಗಳೆಲ್ಲ ಬಂದು ಅಲ್ಲಿ ನೈವೇದ್ಯ ಇಟ್ಟಿದ್ದೀವಲ್ಲ ದೇವರಿಗೆ ಅದನ್ನೆಲ್ಲ ಎತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲರೂ ಸುತ್ತ ಎತ್ಕೊಂಡು ಅವುಗಳನ್ನ ಮೇಂಟೈನ್ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಈಗಾದರೆ ಕಮ್ಮಿ ಕೋತಿಗಳಿದಾವೆ, ಇನ್ನು ತುಂಬ ಜಾಸ್ತಿ ಬರುತ್ತಂತೆ ಇಲ್ಲಿಗೆ ಕೋತಿಗಳೆಲ್ಲ. ನಮ್ಮ ಸಿರಿಗೆ ಈಗಾಗಲೇ ಮಾತು ಬರ್ತಾ ಇರೋದ್ರಿಂದ ನಾವು ಏನೇನು ಮಾತಾಡ್ತೀವಿ ಅದನ್ನು ನೋಡಿಕೊಂಡು ರಿಪೀಟ್ ಮಾಡೋ ಪ್ರಯತ್ನ ಮಾಡ್ತಾಳೆ. ನಾನಿವಾಗ ನಮ್ಮ ಮಮ್ಮಿನ ಮಮ್ಮಿ ಅಂದರೆ ಅವಳು ಮಮ್ಮಿ ಅಂತ ಹೇಳ ಅಮ್ಮಮ್ಮ ಅಂತಲೇ ಕರೆಯೋದು. ನಮ್ಮ ಚಿಕ್ಕಪ್ಪನ ಚಿಕ್ಕಪ್ಪ ಅಂದರೆ ಅವಳು ನಮ್ಮ ಚಿಕ್ಕಪ್ಪನ ಚಿಕ್ಕಪ್ಪ ಅಂತಲೇ ಕರಿತಾ ಇದ್ದಾಳೆ. ಅವ್ರಿಗೆಲ್ಲ ನಗು ಬರ್ತಾ ಇರುತ್ತೆ, ಖುಷಿ ಆಗುತ್ತೆ ಅವಳು ಮಾತಾಡೋದು ನೋಡಿ. ಏನು ನಿನ್ನ ಹೆಸರು? ಅಕ್ಕ ಎಲ್ಲೊಂದು ಏನನ್ನ ಜಿಯನಾ? ಫುಲ್ ಹೆಸರು ಹೇಳು. ಪೂರ್ಣ ಬೇರೆ ಪೂನಾ. ಏನಮ್ಮ? ಬತ್ತಿ ದೊಡ್ಡದಾಗಿ ರಾಜಾರಮ್ಮ. ಪಾಪು ಸಿರಿ ನೀ ಮಾಡು ರಾತ್ರಿ ಕರ್ಪೂರ ಪ್ರತಿಯೊಂದು ನೀ ಮಾಡು Monkey. What is that monkey? What are you asking for? ಏನು ಕೇಳ್ತಾ ಇದೆಯೋ? ಮಂಕಿ ಹತ್ರ ಏನು ಕೇಳ್ತಾ ಇದೆಯಾ? ಅದೇ ನಿನ್ನ ಹತ್ರ ಕೇಳ್ತಾ ಇದ್ದೆ ಬಂದು ಕೊಡ್ರಿ ಅಂತ. Monkey, you didn't give banana to monkey. ನೀನೇನು ಕೇಳ್ತಾ ಇದೆಯಾ ಮಂಕಿ ಹತ್ರ? Monkey likes banana, apples. ನೋಡ್ತಾ ಇದ್ದದು ಪಾಪನ. You just need to sit here. Sit here. ತಗೊಂಬಂಜು ಕೋಲು. Don't get down. ಏನು ಮಾಡಲ್ಲ Hey, ಮೂರು ಮಂಕಿ. ಮೇಲೆ ಒಂದು, ಇಲ್ಲೊಂದು ಮೂರು. ಎಲ್ಲಿ? ಇಲ್ಲೊಂದು. ರಾಜಣ್ಣಿಗೆ 3 monkeys sitting on the tree. 1 tap. 2, 3. ತೊಂಕೊಂಬಂತ ಚಿಕ್ಕಪ್ಪ ಇದು ಯಾವಾಗಾಯ್ತು ಚಿಕ್ಕಪ್ಪ? ತಾತ ಚಿಕ್ಕಪ್ಪ ಬರಲ್ಲ. ಏನ್ ಮಾಡಕ್ ಬಂದಿದ್ದೀವಿ ಹೇಳು? ಆಮೇಲೆ ಒಂದ್ಸತಿ ಬಂದಿತ್ತು ಯಾರೋ ಪೂಜೆ ಮಾಡಕ್ ಬಂದಿದ್ದೀವಿ ನಾವು, ಹಾಲು ಹಾಕಕ್ಕೆ ನಾಗಪ್ಪಂಗೆ. ಇವತ್ತು ಸಂಕ್ರಾಂತಿ. ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ನೀವು ಈಗಾಗಲೇ ನಮ್ಮ ಬ್ಲಾಗ್ಸಲ್ಲಿ ನೋಡಿರ್ತೀರ. ಇದಾದ್ಮೇಲೆ ಅವ್ರ ಮನೆಗೆ ಹೋಗ್ತೀವಿ, ಅಲ್ಲೇ ಎಲ್ಲರೂ ಊಟ ಮಾಡ್ತೀವಿ. ಆ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಹಾಕಕ್ಕೆ ಹೋದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ. ಓಂ ನಮಃ ಶಿವಾಯ ಹೇಳಪ್ಪ. ಓಂ ನಮಃ ಶಿವಾಯ ಅಂತಿದ್ದಾಳೆ ಪಾಪು. ಎಲ್ಲೆಲ್ಲ ನೋಡ್ಕೊಂಡು ಮಾಡೋದು ಓಂ ನಮಃ ಶಿವಾಯ. ಅವ್ರು ಮಾಡುವಾಗ ಒಂದು ಬಂದಿರಲಿಲ್ಲ, ನೆಮ್ಮದಿ ಮಾಡ್ಬಿಟ್ಟಲ್ಲ. ನಾವು ವರ್ಷಕ್ಕೆ ನೆಮ್ಮದಿಗೆ ಮಾಡುವಾಗ ಈ ವರ್ಷನೇ Dim dum da na da dim da na da dim dum da na da dim da na dim dum da na dim dum da na da
దని తన దిరి తనన ఓ దని దని తన దిరి తనన తన దదియన తా దీం దూం తన తదీం తన దీం దూం తన తదీం తన దీం దూం తన తన దీం తన తదీం తనన తన దీం తన తదీం తన తన దదియన దియన తనన తన దీం తన తదీం తనన తన దదియన దియన తనన తదీం తనన తన దదియన తాన 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 దీం దూం తన తదీం తనన దీం దూం తన ఆ దీం దూం తన తదీం తన దీం సరి గమ మమ గరి గమ పదని సరి దని దని ద సరి దని సరి గరి సని రే సని దని సరి గమ మమ గరి దని రే సరి దూం తన తన తదీం తనన తన దదియన తాన 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 దీం దూం తన తదీం తనన దీం దూం తన ఆ దీం దూం తన తదీం తన దీం సరి గమ మమ గరి గమ పదని సరి దని దని ద సరి దని సరి గరి సని రే సని దని సరి గమ మమ గరి దని రే సరి దూం తన తదీం దీం దూం తన దీం దూం తన దీం దూం త నా నా ಏನಮ್ಮ ಸೌಂಡ್ ಮಾಡಿ ಏನು ಶಬ್ದ ಮಾಡ್ಬೇಕಂತೆ. ಹಾಂ ಈಗ ಒಂದು ವೀಸ ಮಗ ಹೆಂಗ ಸಂಕ್ರಾಂತಿ ಹಬ್ಬ ಮಾಡಿ ನನಗೆ ಚಿಕ್ಕಪ್ಪ, ಅವಳಿಗೆ ತಾತ ಆಗಬೇಕು, ನಾನು ಚಿಕ್ಕಪ್ಪ ಅಂತೀನಿ ಅಂತ ಚಿಕ್ಕಪ್ಪ ಚಿಕ್ಕಪ್ಪ ಅಂತಾನೆ ಇದ್ದಾಳೆ. ಅಲ್ಲಿ ಕೋತಿ ಇದೆಯಂತೆ, ಅದಕ್ಕೆ ಸೌಂಡ್ ಮಾಡಿ ಆ ಕೋಲಿಂದ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ನಾವು ಅಲ್ಲಿಂದ ಹೊರಟ ಮೇಲೆ ಈ ಕಡೆ ಬಂದ್ವಿ. ಅವಾಗ ಕೋತಿಗಳೆಲ್ಲ ಬಂದು ಅಲ್ಲಿ ನೈವೇದ್ಯ ಇಟ್ಟಿದ್ವಲ್ಲ ದೇವರಿಗೆ, ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇತ್ತು. ಅದನ್ನ ಎಲ್ಲರೂ ನೋಡ್ತಾ ಇದ್ವಿ. ಬಾಳೆಹಣ್ಣು ಇಷ್ಟ, ಬಾಳೆಹಣ್ಣು ಮುಚ್ಚಿ ಕಡಲೆಕಾಯಿ ಇಷ್ಟ ಆಗಿದೆ. ಆವಾಗ ಎಲ್ಲರೂ ಒಂದೊಂದು ಇಟ್ಕೊಳ್ರಪ್ಪ. ಹೋಯ್ತಾ ಆ ತಟ್ಟೆ ತಗೊಬಿಡ್ರಿ, ಅದು ಇಟ್ಕೊಂಡು ಹೋಗ್ತಾಗ್ತೀರ ನಿನಗೆ. ಅದಕ್ಕೆ ಅದನ್ನೇ ಆ ಕಡೆ ಯಾರು ಹೋಗ್ತೀನೋ ಮಾರುತ್ತೀರ ಶಿವ 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 ಪಾಪಕ್ಕೆ ತೋರ್ಸ್ರಿ. ಎಲ್ಲಿ ಇಲ್ಲಿ 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 ಅದು ಇಲ್ಲಿ ಮಂಕಿ ನೋಡು. ಇಲ್ಲಿ ಇಲ್ಲಿ ಕಬ್ಬು ತಿನ್ನಲ್ವೇ ನಂದು, ಕಬ್ಬು ತಿಂತವ. ಅದು ಬರುತ್ತೆ ಈ ಕಡೆಗೆ. ಓ ಆಯ್ಕಂಡ್ ತಿಂತದ ನೋಡಲ್ಲಿ, ಬ್ಯಾಡದಿರೋದ ಬಿಟ್ಬಿಡ್ತವೆ. ಅಲ್ಲ ಮೂಸ್ ಬೇರೆ ನೋಡ್ತಾ ಅದು, ಇದು ಎಳ್ಳು ಉಂಡನ ಮೂಸ್ ನೋಡ್ತಾ ಇತ್ತು, ಚಿಗಳಿನ. ಎಲ್ಲ ಹುಡುಕ್ತವೆ. ಚೆನಕಾಯಿ ಚೂಡ ತೋಲ್ಸಿದೆ ಹಿಂಗೆ ಒರ್ಸ್ಕೊಂಡು ನೋಡ್ದಾ ನಾನು ಇದಕ್ಕೆ ಬರಲ್ಲ ಅನ್ಕೊಂಡಿದ್ದೆ. ಹೆಂಗ್ ಬಿಡ್ಸ್ಕೊಂಡು ಬಿಡ್ಸ್ಕೊಂಡು ಓಕೆ ಒರ್ಸಲ್ಲ ಇದರಲ್ಲಿ ಇಟ್ಕೊಂತೈತೆ ಜಾನ. ಎಷ್ಟು ಚೆನ್ನಾಗಿ ಹೊಸ್ಕೊಂಡ್ ತಿಂತದ, ಅವಳು ಒರ್ಸ್ಕೊಂಡು ಬಿಡಿಸ್ಕೊಂಡು ಹೆಂಗೆ ತಿಂತೈತೆ. ಅಂಟ್ತದಲ್ಲ ಅದಕ್ಕೆ. ಆಂಟಿ ಸುಮ್ಮನೆ ಆಂಟಿ ಆಂಟಿ ಸುಮ್ಮನೆ ರೀ ಆಂಟಿ ಸುಮ್ಮನೆ ರೀ ಅಂತ. ಆಂಟಿ 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 ನೋಡಿ ಸುಮ್ಮನೆ ಇರಿ ಆಂಟಿ. ಉಶ್ಶು. ಆಂಟಿ ಇದು ಸುಮ್ಮನೆ ಹೆಂಗೆ ಎತ್ಕೊಳ್ಳೋದು ಈಗ ಅದು ಹೋಗೋ ಗಂಟ. ಮಂಕಿ ಈಟಿಂಗ್ ಅಂತೆ. ಸುಮ್ಮನೆ ಇರಿ ಮಂಕಿ ಈಟಿಂಗ್. ನಾನು ಹೋಗ್ರಿ. ಏನಮ್ಮ ಏನ್ ಮಾಡ್ತಾವ್ರ ಆಂಟಿ? ಒಂದು ಕೈಲಿ ಕಳಿಸ್ರಿ. ಚಿನ್ನು ಆಂಟಿ ಶಬ್ದ ಮಾಡ್ತಾ ಇದ್ದಾರಾ? ಹೋಯ್ತಾ ಹೇಳ ಆಂಟಿಗೆ ಕಪ್ಪೆ ಅಲ್ಲ ಇಲ್ಲಿ ಯಾವ್ದು ನಾಗರ ಬೇಕಂತಲ್ಲ, ಯಾವ್ದಿದೆ ಇಲ್ಲಿ ಇಲ್ಲ ಇದೆ ದೊಡ್ಡದು ತಿಂತೈತೆ. ಅಲ್ಲಿ ನಾಗರ ಐತೆ. ತಿಂತೈತೆ. ಓಯ್ ಏ ಒಂದೊಂದಾಗ ನೀಟಾಗಿ ತಿಂತೈತೆ. ಈಗ ಹೋಗಲ್ಲ ಇದು ಈಗಲೇ. ಬಿಡ್ರಪ್ಪ ಅದೆಲ್ಲರೂ ತಿನ್ಲಿ. ತಗೊಳ್ಸಿ ನಮಸ್ಕಾರ ಮಾಡಿ. ಎಲ್ಲಿ ಕೊಡ್ತಾವ್ರೆ? ಮುಟ್ಸಿ ಮುಟ್ಸಿ ಬರ್ತದೆ ಇವಾಗ. ಟಚ್ ಮಾಡು ಟಚ್ ಮಾಡು. ಬಂತು ಕೊಡ್ರಿ, ಹಿಂದೆನೆ ಬರ್ತವೆ. ನಾಗಪ್ಪಂಗೆ ಹಾಲು ಹಾಕಿದ್ಮೇಲೆ ಇವಾಗೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವ್ರ ದರ್ಶನ ಮಾಡಕ್ಕೆ ಅಂತ. ಚಿನ್ನು ಮಂಕಿಗೆ ಬಾಬಾ ಹೇಳ. ಬಾಯ್ ಮಂಕಿ.
ಬಾಯ್ ಡಾಗ್ ಕೂಡ Bye-bye, monkey. ಬಾಯ್ ಮಂಕಿ Bye-bye, dog. ಒನ್ ಮೋರ್ ಟೈಮ್ ಬಾಯ್ ಮಂಕಿ Say. ಗೋ ಇನ್ಸೈಡ್ ತೊಳಿಬೇಡ ಪೂಜಾ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊ. ಮಂಗಳಾರತಿ ತಗೊಂಡಪ್ಪ ಹಾಕ್ಸಿ. ಕೀಪ್ ಇಟ್ ದೇರ್ ಇಡ್ಲಿ ಉಯ್ಯೋದ ನಂಗೆ ಸಖತ್ ಇಷ್ಟ. ತಗೊಂಡ ಇಡ್ಲಿ ಉಯ್ತಾರೆ ಇದು ಮಗ ಕೊಟ್ಟು ನಂಗೆ ಇಡ್ಲಿ ಉಯ್ಯೋದೇ ಒಂದು ಖುಷಿ. ಇನ್ನೂ ಬೇಕಾ ತಗ ಸ್ವಾಮಿಯ ಕಳಿಸ್ ಮಾಡಪ್ಪ ಪಾಪುಗೆ. ರೌಂಡ್ ಹಾಕ್ದಾ? ರೌಂಡ್ ಹಾಕಮ್ಮ. ಸಾಕು ಕೈ ಮುಗಿ ಜೇಜಿಗೆ. ಟಾಟಾ. ಜೇಜಿ ಕಾಪಾಡಪ್ಪ ಅನ್ನು. ಕಾಪಾಡಪ್ಪ ಅನ್ನು. ಗಣೇಶ ಯಾವ ಜೇಜಿ ಅದು? ಆಗಲ್ಲ ತಾ ಮಾಡ್ತೀನಿ. ಅವಳಿಗೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ತೋರಿಸ್ತಾ ಇದೀವಲ್ಲ. ಕೊಡಿಸ್ಬೇಕಾಗಿ ಒಂದ್ಸಲಿ. ಹಾಂ ನೋಡಿ ನಂದೆಲ್ಲ ಇದಾಗಿ ಪಾಪ ಹಿಂಗೆ ಇಟ್ಕೊ, ಎತ್ಕೊಂಡ್ರೆ ಹಿಂಗೆ ಎತ್ಕೊಬೇಡ. ಹೋಗಿ ನೀನೋಗಿ ಯಾವುದು ಒಂದು ಹೆಂಗೆ ಹಂಗು ಅಂತ ಮಾಡ್ದಾ? ಶಿವ ಸರಿ ಗ ಮ ಗರಿ ಗ ಮ ಪ ನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮ ಗರಿ ಧನಿ ರೆ ಸರಿ. ಏ ಚಿನ್ನ हवा बची है तो हल्के से बची ನೋ ಠಾಂಗ್. है ಸುತ್ತಮುತ್ತ ಮರ ಗಿಡಗಳೆಲ್ಲ ಇದೆ, ತೋಟದ ಥರ ಎಲ್ಲ ಮಾಡಿದ್ದಾರೆ. ಮಧ್ಯದಲ್ಲಿ ದೇವಸ್ಥಾನ ಇದೆ, ವಿನಾಯಕ ದೇವಸ್ಥಾನ ಹಾಗೆ ನವಗ್ರಹ ದೇವಸ್ಥಾನ ಇದೆ. ಈ ಥರ ಇದೆ ದೇವಸ್ಥಾನ, ತುಂಬ ಪ್ರಶಾಂತವಾಗಿ ಚೆನ್ನಾಗಿದೆ. ಖುಷಿ ಅನ್ನಿಸ್ತು ಈ ದೇವಸ್ಥಾನ ನೋಡಿ. ಇಲ್ಲಿಂದ ಹತ್ತಿರ ವಾಕೇಬಲ್ ಡಿಸ್ಟೆನ್ಸ್ನಲ್ಲೇ ನಮ್ಮ ಆಂಟಿ ಮನೆ ಇದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಹಬ್ಬದ ಊಟ ಮಾಡ್ತೀವಿ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಈ ವ್ಲಾಗು ಸ್ವಲ್ಪ ದೊಡ್ಡದೇ ಆಗಿರೋದ್ರಿಂದ ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ವ್ಲಾಗ್ನ. ನಾವು ಹೊಟ್ಮೇಲೆ ದೇವಸ್ಥಾನದ ಡೋರನ್ನು ಕ್ಲೋಸ್ ಮಾಡಿದ್ರು, ಅವರು ಮನೆಗೆ ಹೋಗಬೇಕು. ಈಗಾಗಲೇ ಮಧ್ಯಾಹ್ನ ಆಗಿತ್ತು. ಇದು ನವಗ್ರಹ ದೇವಸ್ಥಾನ. ಚಿನ್ನ ಪೂಜೆ ಆಯಿತು, ಪೂಜೆ ಆಯಿತು. ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಪೂಜೆ ಆಯಿತು ಇವಾಗ ತಾನೇ. ಈಗ ಊಟ ಮಾಡಿಕೊಂಡು ಮನೆಗೆ ಹೋಗಿ ಪಾಪುಗೆ ಭೋಗಿ ಮಾಡ್ತೀವಿ, ಭೋಗಿ ಪಂಡು. ಈಗೇನು ಸುಮಿತ್ರಾ ಆಂಟಿ ಮನೆಗಾ? ಸುಮಿತ್ರಾ ಆಂಟಿ ಮನೆಗಾ? ಸುಮಿತ್ರಾ ಆಂಟಿ ಮನೆಗಾ ಈಗ? ನಮ್ಮ ಅಣ್ಣನ ಕಾರ್ನಲ್ಲಿ ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತಿಗೆ, ಸಮೀಕ್ಷೆ ಎಲ್ಲರೂ ಹೋಗಿದಾರ ನಮ್ಮ ಆಂಟಿ ಮನೆಗೆ. ಈಗ ನಾವು ಹೋಗ್ತಾ ಇದ್ದೀವಿ. ನಮ್ಮಪ್ಪ ಇಲ್ಲಿ ನೋಡಿಲಿ, ತೋರಿಸ್ರಿ. ಇಲ್ಲಿ ಬಂಗಾರಿ ಯಾರದು? ಇದು ನಮ್ಮಪ್ಪ. ಯಾರು?
ತಾತನ ಹೆಸರೇನು? ಅಶ್ವತ್ಥ ಮಾಡ್ಕೊತಾ ಇದ್ದೀವಿ ಇವಾಗ. ಬಾ ಸರಿ ಕೆಳಗಡೆ ಇಳಿ. ಈಗ ನಾವು ನಮ್ಮ ಆಂಟಿ ಮನೆಗೆ ಬಂದ್ವಿ. ನಮ್ಮ ಪಾಪು ನೋಡಿ ಕ್ಯೂಟಾಗಿ ಇಳಿದು ನಡ್ಕೊಂಡು ಬರ್ತಾ ಇದ್ದಾಳೆ. ಹೇಗೆ ಡ್ರೆಸ್ ಮಾಡಿದ್ದೀನಿ ನಮ್ಮ ಪಾಪಗೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಆಂಟಿ ಮನೆಗೆ ಹೋಗಿ ಊಟ ಮಾಡಿದ್ಮೇಲೆ ನಮ್ಮ ಆಂಟಿದು ಗಾರ್ಡನ್ ತೋರಿಸ್ತೀನಿ ನಿಮಗೆ. ಮತ್ತೆ ನಾವು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿದ್ದನ್ನ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.